ಸೊ ಗೈಸ್ ನೋಡ್ಬೋದು, ಆ್ಯಕ್ಚುಲಿ ಮಮ್ಮಿ ಮುದೋಳದಿಂದ ಅದು ಮಮ್ಮಿ ಬಂದಿಲ್ಲರಿ, ಆದರೂ ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಜವಾರಿ ಊಟನ ಮಾಡೀನಿ. ಆ್ಯಕ್ಚುಲಿ ಒಂಥರ ಪ್ಲೇಟ್ ನೋಡಿದ ಮೇಲೆ ಇನ್ನಾದರೂ ಬಾಯಾಗ ನೀರು ಬಿಡತ್ತವ್ರಿ ನನಗಂತೂ. ಏನೇ ಸಣ್ಣ ಬೋರ್ ಆಗೋದು ಹೋಯ್ತಿಲ್ವ ಎಲ್ಲ ಅವತ್ತು ಬೋರ್ ಹಾಕೈತೆ ಅನ್ನತ್ತಿದೆ ಎಲ್ಲ ಹೋಯ್ತಿಲ್ವ ಅಂತ ನೋಡ್ರಿ ಕಡೆ ಇಬ್ರು. ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಚೆನ್ನಾಗದೀವಿ. ಇವತ್ತು ಬಂದು ಸಂಡೇ, ಸೊ ಏನೋ ಸಂಡೇ ಒಂಥರ ಸ್ಪೆಷಲ್ ಫೀಲ್ ಆಗತ್ತೈತಿ. ಸ್ಪೆಷಲ್ ಅನ್ನೋ ಕೊಡ್ದು ಒಂದು ಸ್ವಲ್ಪ ಬೇರೆನೇ ಫೀಲ್ ಆಗತ್ತೈತ್ರಿ. ಬಿಕಾಸ್ ಪ್ರತಿ ಸಂಡೇ ಹೆಂಗಿರುತ್ತಂದ್ರೆ ನಂದು ಲೇಟ್ ಸ್ನಾನ, ಆಮೇಲೆ ಒಂದು ಸ್ವಲ್ಪ ಲೇಟ್ ಹೇಳೋದು ಈ ಥರ. ಬಟ್ ಈ ಸಂಡೇ ಹೆಂಗೈತ್ರಿ ಅಂದ್ರೆ ಜಲ್ದಿ ಎತ್ತೀನಿ, ಜಲ್ದಿ ಸ್ನಾನ ಕೂಡ ಆಗೈತಿ, ದೇವ್ರ ಪೂಜೆ ಕೂಡ ಆಗೈತಿ. ನಮ್ಮ ಮನೆಯವ್ರ ಇವತ್ತು ಏನಪ್ಪ ಅಂದ್ರೆ ನಮ್ಮ ಮಮ್ಮಿ ಮುದೋಳದಿಂದ ಕೆಲವೊಂದು ಸಾಮಾನು ಕೊಟ್ಟು ಕಳ್ಸ್ಯಾರಿ. ಅದನ್ನೆಲ್ಲ ತೊಗೊಂಡು ಬರತ್ತಾರಿ ನಮ್ಮ ಮನೆಯವ್ರ. ಆಲ್ಮೋಸ್ಟ್ ಒಂದು 10 to 15 minutes ಒಳಗೆ ನಮ್ಮ ಮನೆಯವ್ರು ಕೂಡ ರೀಚ್ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆನೇ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋನು. ಆಮೇಲೆ ನಮ್ಮ ಮಮ್ಮಿ ನಮಗಾಗಿ ಮುದೋಳದಿಂದ ಎಷ್ಟೆಷ್ಟು ಏನೆಲ್ಲ ಸಾಮಾನು ಕೊಟ್ಟು ಕಳ್ಸ್ಯಾರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ರಿಯಲಿ ಒಂದೊಂದು ಸಲ ಹಿಂಗೆ ಅನಿಸಲ್ಲ, ಖರೇನ ಐ ಆಮ್ ರಿಯಲಿ ಬ್ಲೆಸ್ಡ್ ಅದೀನಿ. ಇವನ್ ಗಂಡನ ಕಡೆಯಿಂದನೂ ಬ್ಲೆಸ್ಡ್, ನಮ್ಮ ಅತ್ತಿ ಕಡೆಯಿಂದನೂ ಬ್ಲೆಸ್ಡ್. ಅಂದ್ರೆ ಒಂಥರ ಗಂಡ ಚಲೋ ಸಿಗ್ಬೇಕಂದ್ರೂ ಬ್ಲೆಸ್ಡ್ ಇರ್ಬೇಕಾಕೈತಿ. ಸೊ ಅಲ್ಲೂ ಖರೇನ ಬ್ಲೆಸ್ಡ್ ಅದೀನಿ. ಆಮೇಲೆ ನಮ್ಮ ಅತ್ತಿ ಚಲೋ ಸಿಗ್ಬೇಕಾದ್ರೂ ಕೂಡ ಬ್ಲೆಸ್ಡ್ ಇರ್ಬೇಕಾಕೈತಿ ಅಂತಾರು. ಸೊ ಅದಕ್ಕೂ ಬ್ಲೆಸ್ಡ್ ಅದೀನಿ ರೀ ನಾನು. ನಮ್ಮ ಅತ್ತಿ ಕೂಡ ಭಾಳ ಸಪೋರ್ಟಿವ್ ಅದಾರ್ರಿ, ಆಮೇಲೆ ಭಾಳ ಚಲೋ ಅದಾರು. ಆಮೇಲೆ ಒಂಥರ ಫ್ರೀಡಮ್ ಐತ್ರಿ ಫುಲ್ಲ. ಸೊ ಮಮ್ಮಿ ನಮಗಾಗಿ ನಾನು ಎಲ್ಲರೂ ಸ್ಪೆಷಲ್ ಕೊಟ್ಟು ಕಳಿಸಿರ್ತಾರೆ. ರಿಯಲಿ ಖರೆ ಹೇಳ್ಬೇಕಂದ್ರೆ ಮಮ್ಮಿ ಎಲ್ಲರದ್ದು ಏನು ಸ್ಪೆಷಲ್, ನನಗೇನು ಲೈಕ್ ಆಗ್ತೈತಿ ಅದನ್ನ ಕೊಟ್ಟು ಕಳಿಸಿರ್ತಾರೆ. ಸಾನುಗೇನು ಲೈಕ್ ಆಕೈತಿ, ನಮ್ಮ ಮನೆಯವ್ರಿಗೇನು ಲೈಕ್ ಆಕೈತಿ, ಹರ್ಷುಗೇನು ಲೈಕ್ ಆಕೈತಿ, ಎಲ್ಲ ತರಕಾರಿ ಪಲ್ಯ ಏನೇನು ಲೈಕ್ ಆಕೈತಿ ಅದೆಲ್ಲ ಕೊಟ್ಟು ಕಳಿಸಿರ್ತಾರೆ. ಸೊ ಅದ್ರ ಜೊತೆ ಮತ್ತೇನೇನು ಕೊಟ್ಟು ಕಳ್ಸ್ಯಾರ ಅದನ್ನ ಕ್ಲಿಪ್ಪಿಂಗ್ಸ್ ನಾನು ತೊಗೋತೀನಿ, ಅದು ಕೂಡ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ ರೀ. ಸೊ ಚಲೋ ಲೆಟ್ಸ್ ಗೋ. ಇವತ್ತು ನಮ್ಮ ಮನೆಯವ್ರು ಕೂಡ ಆನ್ ದಿ ವೇ ಆದರು, ಬ್ರೇಕ್ಫಾಸ್ಟ್ ಮಾಡಬೇಕು, ಅಡುಗೆ ಮಾಡಬೇಕು. ಸೊ ಗೈಸ್ ಹಾಗಾಗಿ ಒಂದು ಸ್ವಲ್ಪ ಸಂಡೇ ವಿತ್ ಸ್ಪೆಷಲ್ ಜವಾರಿ ಊಟ ಮಾಡೋನು. ಇಲ್ಲಾಂದ್ರೆ ನಮ್ಮದು ಸಂಡೇ ಹೆಂಗಿರುತ್ತಂದ್ರೆ ಇಡ್ಲಿ ದೋಸೆ ಪಡ್ಡು ಈ ಥರ ತಿನ್ನಿರಿ, ಮಧ್ಯಾಹ್ನ ಆದ್ರೆ ರೈಸ್ ಮಾಡ್ಕೋರಿ, ನೈಟ್ ಏನಾದರೂ ಹೊರಗಡೆ ಆದ್ರೆ ಹೋಗ್ರಿ, ಇಲ್ಲಾಂದ್ರೆ ಮನೆಯೊಳಗೆ ಏನಾರೇ ಮಾಡ್ಕೋರಿ, ಈ ಥರ ಇರ್ತೈತಿ. ಇಲ್ಲಾಂದ್ರೆ ಮನೆಯೊಳಗೆ ಪನ್ನೀರೇ ಮಾಡ್ತೀವಿ. ಬಟ್ ಜವಾರಿ ಊಟ ಅಂತೂ ಸಂಡೇ ಆಗಂಗನಿಲ್ಲ ನಮ್ಮ ಮನೆಯೊಳಗೆ. ಇದು ಫಸ್ಟ್ ಟೈಮ್ ಅನ್ಕೋತೀನಿ ನಾನು, ಸಂಡೇ ನಾವು ಈ ಥರ ಎಲ್ಲ ಜವಾರಿ ಊಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ನಾವು ಏನು ಮನಸ್ಸು ತೃಪ್ತಿಯಾಗಿ ಏನೆಲ್ಲ ತಿಂತೀವಲ್ಲ, ಸೊ ಅದನ್ನ ಇವತ್ತು ಮಾಡತ್ತೀನಿ. ಬಿಕಾಸ್ ನನಗೆ ರೊಟ್ಟಿ ಪಲ್ಯ ಅಂದರೆ ಸಿಕ್ಕಾಪಟ್ಟಿ ಇಷ್ಟ. ಸೊ ಅದನ್ನ ನಾವು ಡೈಲಿ ಮಾಡ್ತೀವಿ, ಬಟ್ ಆದರೂ ಕೂಡ ಸಂಡೇ ಮಾಡತ್ತೀವಲ್ಲ, ಹಾಗಾಗಿ ಅದೊಂದು ಸ್ಪೆಷಲ್ ಅನ್ಸತ್ತದ್ರಿ. ಓಕೆ, ಸೊ ಚಲೋ ಸಿಗ್ತೀನಿ ರೀ ಮತ್ತೆ. ಸೊ ಗೈಸ್ ನೋಡ್ಬೋದು, ಆ್ಯಕ್ಚುಲಿ ಮಮ್ಮಿ ಮುದೋಳದಿಂದ ಅದು ಮಮ್ಮಿ ಬಂದಿಲ್ಲರಿ, ಆದರೂ ಕೂಡ ಮಮ್ಮಿ ಮುದೋಳದಿಂದ ಬಸ್ಸಿಗಿಟ್ಟ ಅವ್ರು ಬರುವಾಗ ಭಾಳ ಬ್ಯಾಗ್ ಆಗ್ತಾವಂತ ಕೆಲವೊಂದು ಸಾಮಾನು ಕಳ್ಸ್ಯಾರ. ಇಲ್ಲೆಲ್ಲ ತರಕಾರಿ ಕಳ್ಸ್ಯಾರ್ರಿ. ಯಾರ್ಯಾರಿಗೆ ಏನೇನು ಫೇವ್ರೇಟ್ ಅದನ್ನ ಎಲ್ಲರೂ ಕಳ್ಸ್ಯಾರ. ನಮ್ಮ ಮನೆಯವ್ರಿಗೆ ನಮ್ಮ ಸಣ್ಣ ಬದ್ನಿಕಾಯಿ ತಿನ್ನಂಗಿಲ್ಲ, ಇದು ನಮ್ಮ ಮನೆಯವ್ರಿಗೆ ಲೈಕ್ ಆಕೈತ್ರಿ. ಹಸಿ ಟೊಮೆಟೊ ಚಟ್ನಿ, ಹಂಗಾಗಿ ಹಸಿ ಟೊಮೆಟೊ ಕಳ್ಸ್ಯಾರ. ಪ್ಲಸ್ ನನಗೆ ಇದು ರಾಜಗಿರಿ ಸಿಕ್ಕಾಪಟ್ಟಿ ಇಷ್ಟ. ಸೊ ಹಾಗಾಗಿ ನನಗಾಕಿ ರಾಜಗಿರಿ ಫುಲ್ ಎಲ್ಲ ಸೋಸ್ ಕಳಿಸ್ತಾರ್ರಿ. ಅದಲ್ಲದೆ ಇಲ್ಲೇ ಪುಂಡಿ ಪಲ್ಯ ಐತಿ, ಪುಂಡಿ ಪಲ್ಯ ಸೋಸ್ ಕಳ್ಸ್ಯಾರಿ. ಆಮೇಲೆ ನಮ್ಮ ಸಾನು ಮೆಂತ್ಯ ಪಲ್ಯ ಸಿಕ್ಕಾಪಟ್ಟಿ ಇಷ್ಟ. ಸೊ ಹಾಗಾಗಿ 2 ಶೂಡ ಫುಲ್ ಸೋಸ್ ಕಳ್ಸ್ಯಾರ. ಆಮೇಲೆ ನಮ್ಮ ಸಾನುಗೆ ಚೌಳಿಕಾಯಿ ಇಷ್ಟ. ಸೊ ಹಾಗಾಗಿ ಚೌಳಿಕಾಯಿ ಬೆಂಡಿಕಾಯಿ ನಮ್ಮ ಸಾನು ಎರಡೂ ಭಾಳ ಇಷ್ಟಪಟ್ಟು ತಿಂತಾಳ. ಸೊ ಹಾಗಾಗಿ ಚೌಳಿಕಾಯಿ ಮತ್ತು ಬೆಂಡಿಕಾಯಿ ಹೇಳತ್ತೀನಿ, ಚೌಳಿಕಾಯಿ ಬೆಂಡಿಕಾಯಿ ಸಿಕ್ಕಾಪಟ್ಟಿ ಇಷ್ಟ ಆಕೀಗ. ಸೊ ಹಾಗಾಗಿ ಫುಲ್ ತಾಜಾ ನಿನ್ನೆನ ನಮ್ಮ ಮುದೋಳ್ಗೆ ಶುಕ್ರವಾರ ಫುಲ್ ಬಜಾರ್ ಇರ್ತೈತಿ.
ಸೊ ಹಾಗಾಗಿ ತರಕಾರಿ ಮಾರ್ಕೆಟ್. ಸೊ ಹಂಗಾಗಿ ಅಲ್ಲಿ ತೊಗೊಂಡು ಫ್ರೆಶ್ ಆಗಿ ತೊಗೊಂಡು ಆಮೇಲೆ ಎಲ್ಲ ಸೋಸಿ ಕಳ್ಸಾರಿ. ಆಮೇಲೆ ಮೆಣಸಿನ್ಕಾಯಿ ನಮ್ಮ ಮನೆಯವ್ರಿಗೆ ಹಸಿ ಮೆಣಸಿನ್ಕಾಯಿ ಇದು ಚಟ್ನಿ ಸೇರ್ತೈತಿ. ಸೊ ಹಂಗಾಗಿ ಹಸಿ ಮೆಣಸಿನ್ಕಾಯಿ ಕಳ್ಸ್ಯಾರ. ಇದು ಬಂದು ಗೋಧಿ ಹಿಟ್ಟು. ಆಮೇಲೆ ಇದು ಎಲ್ಲ ಒಂದು ಸ್ವಲ್ಪ ಏನದ ಬಟಾಣಿ ಕಡ್ಲಿಬೇಳೆ ಒಂದು ಸ್ವಲ್ಪ ಕಳ್ಸ್ಯಾರಿ. ಅವ್ರು ಮತ್ತೆ ಬರುವಾಗ ತೊಗೊಂಡು ಬರ್ತಾರೆ. ಆಮೇಲೆ ಇದು ಬಂದು ಗೋಧಿ ಚೀಲ ಐತ್ರಿ. ಆಮೇಲೆ ಇದು ಫುಲ್ ಇಷ್ಟು ದೊಡ್ಡ ಚೀಲ ಏನು ಕಾಣತ್ತಲ್ಲ, ಇದು ಫುಲ್ ಶೇಂಗಾ ಚೀಲ ಐತ್ರಿ. ಇಷ್ಟು ಫುಲ್ ಶೇಂಗಾ ಕೊಟ್ಟು ಕಳ್ಸ್ಯಾರ. ಅಂದ್ರೆ ಶೇಂಗಾ ಒಡಿಬೇಕ್ರಿ ಅವ. ಸೊ ಹೊಲ್ದಾಗಿನೂ ಶೇಂಗಾ ಪ್ಲಸ್ ಇಲ್ಲಿ ಬಂದ ಗೋಧಿ ಹಿಟ್ಟ, ಗೋಧಿ, ಶೇಂಗಾ, ಆಮೇಲೆ ಇದೆಲ್ಲ ತರಕಾರಿ. ನಮ್ಮ ಸಣ್ಣ ವರ್ಷ ನೋಡ್ರಿ ಏನು ಮಾಡತ್ತಾರ, ಇವಾಗಿನ ಫ್ರೆಶು ಆಗಿಲ್ಲ. ಸೊ ಅಲ್ಲಿವರೆಗೂ ಫಸ್ಟ್ ಇದನ್ನೇನು ಮಾಡ್ತೀನಿ, ಎಲ್ಲನೂ ಒಂದು ಸ್ವಲ್ಪ ಆರಾಕಿಟ್ಟು ಆಮೇಲೆ ಪ್ಲಾಸ್ಟಿಕ್ ಒಳಗೆ ಹಾಕಿ ಎಲ್ಲ ಫ್ರಿಜ್ ಒಳಗೆ ಸೆಟ್ ಮಾಡ್ತೀನಿ ರೀ. ಸೊ ಗೈಸ್ ಮತ್ತೆ ಸಿಗ್ತೀನಿ. ಸೊ ಗೈಸ್ ತರಕಾರಿ ಎಲ್ಲ ಫ್ರಿಜ್ ಒಳಗೆ ಸೆಟ್ ಮಾಡಿದೆ ರೀ. ಹರ್ಷು ಸ್ನಾನ ಎಣ್ಣೆ ಸ್ನಾನ ಮಾಡಿಸ್ದೆ. ಆಮೇಲೆ ನಮ್ಮ ಸಾನ್ವಿ ನೋಡ್ಬೋದು ಅವ್ರ ಪಪ್ಪಾಗ ರೋಸ್ ಮೇರಿ ಇರ್ತೈತೆ ನೋಡ್ರಿ, ಅದ್ರದ್ದು ಸ್ಪ್ರೇ ಮಾಡಿ ಮಸಾಜ್ ಮಾಡತ್ತಾಳ. ಆಮೇಲೆ ಬಾಡಿ ಮಸಾಜ್ ಮಾಡತ್ತಾಳ್ರಿ. ಸಾರಿ ಒಂದು ಸ್ವಲ್ಪ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಅದರ್ಗತೆ ಆಗೈತೆ ರೀ. ಹಿಂಗೆ ಇದು ವಿಡಿಯೋ ನೋಡಿ ಹಿಂಗೆ ಅನಿಸಿತ್ತಲ್ಲ, ಖರೇನ ಒಂದು ಹೆಣ್ಮಗು ಬೇಕ್ರಿ. ಎಲ್ಲರಿಗೂ ಕೂಡ ದೇವ್ರು ಒಂದು ಹೆಣ್ಮಗು ಕೊಡಬೇಕು. ಕೇರಿಂಗ್ ಆಗಲಿ, ಆಮೇಲೆ ಒಂಥರ ಪ್ರೀತಿ, ಹೆಣ್ಮಕ್ಳು ಪ್ರೀತಿನದು ಬೇರೆನೇ ಇರ್ತದೆ ರೀ. ಗಂಡು ಮಕ್ಳು ಪ್ರೀತಿನೂ ಇರ್ತೈತಿ, ಇಲ್ಲಂತಲ್ಲ. ಗಂಡು ಮಕ್ಕಳು ಕೇರ್ ಮಾಡ್ತಾರೋ ಇಲ್ಲಂತಲ್ಲ. ಬಟ್ ತಾಯಿ ತಂದೆಗೆ ಗಂಡು ಮಕ್ಳ ಮುಂದೆ ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಂಗಿಲ್ಲ ರೀ. ಸೊ ಹಾಗಾಗಿ ಹೆಣ್ಮಕ್ಳ ಮುಂದೆ ಎಲ್ಲನೂ ಶೇರ್ ಮಾಡ್ಕೋತಾರೆ. ಸೊ ಹಾಗಾಗಿ ಒಂದು ಹೆಣ್ಮಗು ಬೇಕೇ ಬೇಕು. తీసుకొండు అమ్మ వాటర్ బాటిల్ తీసుకొండు అమ్మ మాల్ ಹೋಗುದಮ್ಮ. ಏನೇ ವಾಟರ್ ಬಾಟಲ್ తీసుಕೊಂಡ ಮಾಲ್ ಹೋಗುನಮ್ಮ. ಏನ್ರಿ ಈಗ ಏನತ್ತ ನೋಡ್ಬರಿ, ಏನಕ್ಕಿ ಏನಂತ ನೋಡ್ರಿ. ವಾಟರ್ ಬಾಟಲ್ తీసుకొని ಮಾಲ್ ಹೋಗುನಮ್ಮ. ವಾಟರ್ ಬಾಟಲ್ ತಗೊಂಡು ಮಾಲಿಗೆ ಹೋಗೋಣ. ಇದು ಯಾವಾಗ ಕಲ್ತಿ ಭಾಷೆ? ಮತ್ತೆ ಸ್ಕೂಲ್ ಒಳಗೆ ಅವ್ರ ಫ್ರೆಂಡ್ ಒಂದು ಕ್ಲಾಸ್ ಒಂದು ತಮಿಳು ಬರ್ತೈತೆ, ತಮಿಳ್ ಸಾಪುಡು ಅತ್ತ ಸಾಪುಡು ಅದು ಬರ್ತೈತೆ. ಬೇರೆ ಒಂದೇ ಬರ್ತಿದ್ದು ಉಳ್ಕಿದ ಭಾಷೆ ಬರಲ್ಲ. ಸಾಪುಡಿಯ ಎನ್ನ ಪ್ರಶ್ನೆ. ಸಾಪುಡು ಅಂದ್ರೆ ಸಾಪಡಿಯ ತಿಂಡಿ. ಹೌದಾ? ಮರಾಠಿ ಇಲ್ಲಿ ಮುಂದೆ ಬಾ ಒಂದಿಟ್ಟ जेवण झालं तुझं? ಮುಂದೆ बा अंडे. जेवण झालं तुझं? झालं झालं माझं. बस हसून हसून गबस बरे आहे का? गबस गबस ये गब्बस पुढे बोला की. माझं मराठी येत. मजा तुला मराठी येत नाही. ಸೊ ಗೈಸ್ ರೊಟ್ಟಿ ಮಾಡತ್ತೀನಿ ರೀ. ಇವತ್ತು ಸಂಡೇ. ನಮ್ಮ ಮನೆ ಒಳಗೆ ಪ್ರತಿ ಸಂಡೇನೂ ದೋಸೆ, ಇಡ್ಲಿ, ಪಡ್ಡು, ತಾಲಿಪಟ್ಟಿ ಏನಾದರೂ ಸ್ಪೆಷಲ್ ಮಾಡಿರ್ತೀನಿ ರೀ. ಇವತ್ತು ಹೆಂಗಂದ್ರೆ ಮಮ್ಮಿ ಹೆಂಗಾದರೂ ಫುಲ್ ಎಲ್ಲ ಫ್ರೆಶ್ ತರಕಾರಿ ಅದು ಕೊಟ್ಟು ಕಳಿಸಿರು. ಹಾಗಾಗಿ ಬೆಳಿಗ್ಗೆ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಆತಂತ ರೊಟ್ಟಿ ಮಾಡತ್ತಿದ್ದೆ. ಲಿಟ್ರಲಿ ರೊಟ್ಟಿ ಮಾಡೋದು ನೋಡೆ ಒಂಥರ ನನಗೆ ಪ್ರೌಡ್ ಫೀಲ್ ಆಗತ್ತೈತೆ ರೀ. ಇವ್ರೇನು ಹೇಳತ್ತಾರೆ, ಇದೇನು ದೊಡ್ಡ ಮಾತೇನು ರೊಟ್ಟಿ ಮಾಡೋದು ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ರಿಯಲಿ ಇದು ನನಗೆ ದೊಡ್ಡ ಮಾತನ್ನ. ಬಿಕಾಸ್ ಮದುವೆ ಆದಮೇಲೆ ಎಲ್ಲ ಅಡುಗೆ ಮಾಡ್ತಿದ್ದೆ ರೀ, ಬಟ್ ನಂಗೆ ರೊಟ್ಟಿ ಒಂದೇ ಬರ್ತಿರ್ಲಿಲ್ಲ. ಸೊ ನನಗೆ ಯಾರಾದರೆ ಕೇಳಿದ ಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡ ಹೆಣ್ಮಕ್ಳು ರೊಟ್ಟಿ ಬರಬೇಕು ರೀ, ಅಂದ್ರೆ ಬರ್ತದೆ ರೀ. ಸೊ ಬರಬೇಕು, ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಬರಬೇಕು. ನನಗೆ ಯಾರೇ ಮದುವೆ ಆದಮೇಲೆ ರೊಟ್ಟಿ ಮಾಡ್ತೀವಿ ಅಂತ ಹಿಂಗೆ ಕೇಳಿದ್ಮೇಲೆ ಇಲ್ಲರಿ ಇನ್ನೂ ಬರಂಗಿಲ್ಲ ಅಂತ ಹಿಂಗೆ ಹೇಳಿದ್ಮೇಲೆ ಒಂಥರ ಫೀಲ್ ಆಕೈತೆ ರೀ ನನಗೆ. ಸೊ ಈಗ ನನಗೆ ಒಂದು ಪ್ರೌಡ್ ಫೀಲ್ ಆಕೈತಿ ನಂಗೆ ರೊಟ್ಟಿ ಬರ್ತದೆ ಅನ್ನೋದು. ಪ್ರೌಡ್ ಫೀಲ್ ಖರೇನ ನಂಗೆ ಪ್ರೌಡ್ ಫೀಲ್ ಆಗ್ತದೆ ರೀ. ಸೊ ಇದೇನು ಹೊಸ ವಿಷಯ ಅಂತೇನು ಅಲ್ಲ, ಬಟ್ ಹೇಳತ್ತೀನಿ ರೀ, ರೊಟ್ಟಿ ಖರೇನ ರೊಟ್ಟಿ ಈಸ್ ವೆರಿ ಹೆಲ್ದಿ. ನೀವು ಯಾರಾದರೂ
ರೊಟ್ಟಿ ತಿನ್ನಂಗಿಲ್ಲ ಅಂದ್ರೆ ಖರೇನ ನಮ್ಮ ಉತ್ತರ ಕರ್ನಾಟಕ ಸೈಡ್ದ ಜವಾರಿ ರೊಟ್ಟಿ ಖರೇನ ತಿಂದು ನೋಡ್ರಿ, ಯಾರು ತಿಂದಿಲ್ಲ ಅಂದ್ರೆ. ಆಮೇಲೆ ಇದೊಂದು ಆ್ಯಕ್ಚುಲಿ ಇದು ಮಾತು ಹೇಳುವಾಗ ನಂಗೆ ಇನ್ನೊಂದು ಮಾತು ನೆನಪಾತಂದ್ರೆ ನಮ್ಮ ಮಮ್ಮಿ ಪಪ್ಪ ಹೇಳೋರ, ಹೆಣ್ಮಕ್ಳಿಗೆ ಲೈಫ್ ಒಳಗೆ ಎಲ್ಲನೂ ಬರಬೇಕು, ಆಲ್ ರೌಂಡರ್ ಇರ್ಬೇಕು ಹೆಣ್ಮಕ್ಳು, ಇದು ಬರಂಗಿಲ್ಲ ಅಂತ ಹಿಂಗೆ ಅನ್ನಬಾರ್ದು ಅಂತ ನಂಗೆ ಮಮ್ಮಿ ಪಪ್ಪ. ನಾ ಏನಾದರೂ ನಮ್ಮ ಮಮ್ಮಿ ನನಗೆ ಮೆಹಂದಿ ಆರ್ಟ್ ಆಗಲಿ ಯಾವುದಾದ್ರೂ ಒಂದು ಗಾಡಿ ಹೊಡಿಯೋದಾಗಲಿ ಎಲ್ಲನೂ ನೀ ಕಲಿ ಹಿಂಗೆ ಹೇಳ್ತಿದ್ರಿ. ಏನಪ್ಪ ಇವ್ರು ಕಲಿ ಅಂತಾರೆ ಹಿಂಗೆ ಅನ್ನಿಸ್ತಿದ್ರಿ. ಬಟ್ ಅವಾಗ ನಾವು ಈಗ ಕಲ್ತೀವಲ್ಲ, ಸೊ ಅದು ನಮ್ಮ ಲೈಫ್ ಒಳಗೆ ಖಂಡಿತ ಉಪಯೋಗ ಆಕೈತ್ರಿ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಎಲ್ಲ ಬರಬೇಕು. ಸೊ ನೋಡ್ರಿಲ್ಲೇ ನಮ್ದು ಸಂಡೇ ಸ್ಪೆಷಲ್ ಜವಾರಿ ಊಟ ರೆಡಿ ಆಗೈತಿ. ಕೆಳಗೆ ಹೋಗ್ಬೇಕು. ಸಣ್ಣ ಬೋರ್ ಆಗೋದು ಹೋಯ್ತಲ್ಲ ಎಲ್ಲ ಅವತ್ತು ಬೋರ್ ಹಾಕೈತೆ ಅನ್ನತಿದೆ ಎಲ್ಲ ಹೋಯ್ತಲ್ವ ಅಂತ ನೋಡ್ರಿ ಕಡೆ ಇವರು 70 ಮೇಲೆ ಐತೆ. ನೋಡಿ ಹೊರ ನೋಡ್ರಿ. ಈ ಕಡೆ ಬರ್ರಿ, ಅದು ಬೇಡ ಬಾ ಮುಂದೆ ನೋಡಿ. ಮನ್ಯಾಗ ಐತಿಲ್ಲ ಅದೇನ. ಅದು ಪ್ರೆಸ್ ಮಾಡ. ಹಾಂ ಬರ್ತೈತಿ, ಅಲ್ಲಿ ಪ್ರೆಸ್ ಮಾಡ್ಬೇಕು, ಪ್ರೆಸ್ ಮಾಡಿ. ಏಯ್ ಸಾನು, ಏಯ್ ನಿಂದ ಹಟ್ ಇನ್ನೊಸ ಜಾತಿಂದ್ರೆ ಹರ್ಷು ಸಾಕ. ಹರ್ಷು ನಿಂದ್ರೆ ಸ್ವಲ್ಪ ಒಂದು ನಿಮಿಷ ನಿಂದ್ರು, ಆಕಿ ಹೇಳ್ತಾಳೆ ನಿಂದ್ರೆ ಸ್ಟಾಪ್. ಹೋಗ ಇನ್ನೊಂದು ಸ್ವಲ್ಪ ಮಾಡಲ್ಲೇ.
ಸೊ ಗೈಸ್ ಈ ಸಡನ್ಲಿ ನಮ್ಮ ಸಾನು ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಪಪ್ಪನ ಕರ್ಕೊಂಡು ಹೋಗ್ಯಾಳ್ರಿ ಮಾಲ್ಗೆ ಹೋಗುವಾಗ ನಾ ಈ ಟೈಮಿಂಗ್ ಇರಲಿಲ್ಲ ನಮ್ಮ ಮನೆಯವ್ರು ನಡಿ ಅಂದರು ಬೇಡ ನನಗೆ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಅದರ್ಗತ್ತೆ ಆಗತೈತಿ ಒಂದು ಸ್ವಲ್ಪ ಬಾಡಿ ಸುಸ್ತಾಗೈತೆ ನಾ ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬರ್ರಿ ಅಂತ ಇವರ ಹೋಗಿದ್ರು ಹುಡುಗರನ್ನ ಕರ್ಕೊಂಡು ನಮ್ಮ ಮನೆಯವರು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಾರ್ರಿ ಇವೆಲ್ಲ ಸೊ ಮಕ್ಕಳನ್ನ ಈ ಥರ ಆಟ ಆಡೋದು ನೋಡಿ ಭಾಳ ಖುಷಿ ಆಕೈತ್ರಿ ಇವೆಲ್ಲ ಗೇಮ್ಸ್ ನಮ್ಮ ಟೈಮಿಂಗ್ ಇರಲಿಲ್ಲಲ್ಲ ಅಂತ ಆ ಥರ ಅದು ಮಿಸ್ ಅನ್ನಿಸ್ತೈತಿ ಬಟ್ ನಮ್ಮ ಟೈಮಿಂಗ್ ಸಂಡೇ ಅಂದಮೇಲೆ ಈಗಿನ ಹುಡುಗರಿಗೆ ಸಂಡೇ ಅಂದಮೇಲೆ ಮಾಲ್ ಮೂವಿ ಹೀಗೆಲ್ಲ ಅವ್ರಿಗೆ ನೆನಪಾಕೈತಿ ನಮಗೆ ಸಂಡೇ ಬಂತಂದಮೇಲೆ ಗ್ರೌಂಡ್ ಆಮೇಲೆ ರೋಡ್ ಮ್ಯಾಗೆಲ್ಲ ಆಟ ಆಡೋದು ಹೀಗೆಲ್ಲ ಆಟ ಆಡ್ತಿದ್ವಿ ನಾವು ಔಟ್ಡೋರ್ ಗೇಮ್ಸ್ ಬಟ್ ಈ ಹುಡುಗರಿಗೆ ಈಗಿನ ಹುಡುಗರಿಗೆ ಔಟ್ಡೋರ್ ಗೇಮ್ಸ್ಗಿಂತನೂ ಮಾಲ್ ಈ ಥರ ಎಲ್ಲ ಲೈಕ್ ಆಕೈತ್ರಿ ಬಟ್ ನಾವು ಹುಡುಗರನ್ನ ಎವ್ರಿ ಸಂಡೇ ಕರ್ಕೊಂಡು ಹೋಗ್ತೀವಿ ಅಂತಲ್ಲ ಆಲ್ಮೋಸ್ಟ್ 1 ಮಂತ್ ಆತು ನಮ್ಮ ಸಾನ್ವಿ ಹಠ ಮಾಡತ್ತಿದ್ಲ ಪಪ್ಪ ಮಾಲ್ ಕರ್ಕೊಂಡು ಹೋಗು ಆಟ ಆಡೋದೈತಂತ ಸೊ ಎವ್ರಿ ಸಂಡೇ ಏನಾದರೂ ಪ್ರಾಬ್ಲಮ್ ಬಂದೇ ಬರ್ತಿತ್ತು ಹೋಗೋಕೆ ಆಗ್ತಿರ್ಲಿಲ್ಲ ಸೊ ಈ ಸಂಡೇ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ಬಿಡ್ರಿ ಭಾಳ ದಿನ ಅಂತ ಬೆನ್ನು ಹತ್ತಾಳ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು ಲಿಟ್ರಲಿ ನಮ್ಮ ಜನ್ರೇಷನ್ ಈ ಜನ್ರೇಷನ್ಗೆ ಎಷ್ಟು ಗ್ಯಾಪ್ ಐತೆ ನೋಡ್ರಿ ನಾವು ಇಂಥವೆಲ್ಲ ಆಟ ಆಡೇನೇ ಇಲ್ಲ ಸೊ ಒಂಥರ ಖುಷಿ ಅನಿಸ್ತದೆ ರೀ ಆಮೇಲೆ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳಿಗೂ ಕೂಡ ಆಲ್ಮೋಸ್ಟ್ ಔಟ್ಡೋರ್ ಗೇಮ್ಸ ಆಟ ಆಡೋಕೆ ನಾ ಸಾನು ಹರ್ಷನ ಸ್ಕೂಲ್ದಿಂದ ಬಂದಮೇಲೆ ಸಂಡೇ ನಾನು ಔಟ್ಡೋರ್ ಗೇಮ್ಸ ಆಟ ಆಡೋಕೆ ಕರ್ಕೊಂಡು ಹೋಗ್ತೀನಿ ಮಮ್ಮಿ ಕರ್ಕೊಂಡು ಹೋಗ್ತಾರು ಆಮೇಲೆ ಇನ್ನೂ ಮಾಲ್ ಒಳಗೆ ಹಿಂಗೆ ಚಿಕ್ಕ ಪುಟ್ಟ ಶಾಪಿಂಗ್ ಅನ್ಬೋದು ಆಮೇಲೆ ಶುಗರ್ ಕೇನ್ ಜ್ಯೂಸ್ ಇತ್ತು ಅಲ್ಲೇ ಇಷ್ಟು ಕಾಸ್ಟ್ಲಿ ಇತ್ತಲ್ಲ ಶುಗರ್ ಕೇನ್ ಜ್ಯೂಸ್ ನಮ್ಮ ಮನೆಯವ್ರಿಗೆ ಬ್ಯಾಡ್ ಅನ್ನತ್ತಿದ್ದೆ ಆದ್ರೂ ಕೇಳಲಿಲ್ಲ ಆಮೇಲೆ ಮಾಲ್ದಿಂದ ಬಂದು ಮನೆಗೆ ಬಂದು ಡ್ರೆಸ್ ಎಲ್ಲ ಮತ್ತೆ ಚೇಂಜ್ ಮಾಡಿಕೊಂಡು ನನಗೆ ಕರ್ಕೊಂಡು ಹೋದ್ರಿ ಸೊ ಅಲ್ಲೊಂದು ಮಸ್ತ್ ಹೋಟೆಲ್ ನೋಡಿ ಬಂದೀನಿ ನಡಿ ಹೋಗುನು ಅಂತ ಸೊ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಫುಡಿ ಅದಾರ್ರಿ ಫುಡ್ ಅಂದರೆ ಸಿಕ್ಕಾಪಟ್ಟಿ ಇಷ್ಟ ಅವ್ರಿಗೆ ಆಮೇಲೆ ಬೇರೆ ಬೇರೆ ಹೋಟೆಲ್ ಒಳಗೆ ಫುಡ್ ಟ್ರೈ ಮಾಡೋದಂತೂ ಸಿಕ್ಕಾಪಟ್ಟಿ ಇಷ್ಟ ಸೊ ಇದು ಬಂದು ಕಾಕೇದಿ ಹಟ್ಟಿ ಅಂತ ಮೇ ಬಿ ಯಾರು ರೋಡ್ರಿಪ್ಪ ಇದು 1 ನಿಮಿಷ ಹೇಳ್ತೀನಿ ವೈಟ್ ಫೀಲ್ಡ್ ಒಳಗೆ ಐತ್ರಿ ಆ್ಯಕ್ಚುಲಿ ನಾನು ಕೂಡ ನೋಡಿದೆ ಹತ್ರದ ಕಾಕೇದಿ ಹಟ್ಟಿ ವೈಟ್ ಫೀಲ್ಡ್ ಒಳಗೆ ನೀವು ಗೂಗಲ್ ಮ್ಯಾಪಾಗೆ ಸರ್ಚ್ ಮಾಡಿದಂದ್ರೆ ಬರ್ತೈತಿ ಪ್ಯೂರ್ ವೆಜ್ ಹೋಟೆಲ್ ಐತ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಖರೇನ ನೀವು ಕೂಡ ವೈಟ್ ಫೀಲ್ಡ್ ಸುತ್ತಮುತ್ತ ಇದ್ರಂದ್ರೆ ಖರೇನ ಟ್ರೈ ಮಾಡಿರಿ ಆಮೇಲೆ ಮಾರಥಳ್ಳಿ ಇಲ್ಲಂದ್ರೂ ಒಂದು 12 ಬ್ರಾಂಚ್ ಅದಾವ್ರಿ ಇವರು 10ರಿಂದ 12 ಬ್ರಾಂಚ್ ಅದಾವು ಖರೇನ ನೀವು ಈ ಹೋಟೆಲ್ಗೆ ಹೋಗಿ ಟ್ರೈ ಮಾಡಿರಿ ಫುಡ್ ಈಸ್ ವೆರಿ ಆಸಮ್ ಖರೇನ ಭಾಳ ಮಸ್ತ್ ಐತ್ರಿ ಫುಡ್ ನನಗೆ ಸಿಕ್ಕಾಪಟ್ಟಿ ಲೈಕ್ ಆಯ್ತು ಸೊ ನಾವು ಕೂಡ ಸಂಡೇ ಫುಲ್ ನಾನು ಕೂಡ ಆ್ಯಕ್ಚುಲಿ ಹೋಟೆಲ್ಗೆ ಹೋಗಿ ನಾನು ಸಂಡೇ ಸ್ಪೆಷಲ್ ಅನಿಸಿತ್ತು ನೋಡ್ರಿ ಇಲ್ಲೇ ಮಸ್ತ್ ಇಬ್ಬರು ಊಟ ಮಾಡತ್ತಾರ ಎಲ್ಲರೂ ಊಟ ಮಾಡತ್ತೀವಿ ಯಾವ್ದು ಹೋಟೆಲ್ ಅಂದರೆ ಕಾಕೇದಿ ಹಟ್ಟಿ ಅಂತ ಖರೇನ ನೀವು ಕೂಡ ಟ್ರೈ ಮಾಡ್ರಿ ಅಂತ ನಾನು ಹೇಳ್ತೀನಿ ಟೇಸ್ಟ್ ವೈಸ್ ಖರೇನ ಮಸ್ತ್ ಸೊ ಗೈಸ್ ಊಟ ಮಾಡಿ ಮನೆಗೆ ಹೋಗುವಂಥ ಸಮಯ ಖರೇನ ಐ ಲವ್ ಕಾಕೆ ನಾನ್ ಬಿಕಾಸ್ ಊಟ ಅಂತೂ ಬೆಸ್ಟ್ ಇತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ವೈಟ್ ಫೀಲ್ಡ್ ಸುತ್ತಮುತ್ತ ಇರೋರ ಕಾಕೇದಿ ಹಟ್ಟಿಗೆ ಹೋಗ್ರಿ ಆಮೇಲೆ ಅವರು ಸಾಕಷ್ಟು ಬ್ರಾಂಚಸ್ ಕೂಡ ಅದಾವು ಅಲ್ಲಿ ಕೂಡ ವಿಸಿಟ್ ಕೊಡ್ರಿ ಬಟ್ ವೈಟ್ ಫೀಲ್ಡ್ ಬ್ರಾಂಚ್ ಅಂತೂ ಈಸ್ ವೆರಿ ಆಸಮ್ ಆಮೇಲೆ ಉತ್ತರ ಕರ್ನಾಟಕ ಊಟ ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಅವರು ಟ್ರೈ ಮಾಡಿರಿ ಆಮೇಲೆ ನಿಮಗೆ ಯಾರ್ಯಾರಿಗೆ ಉತ್ತರ ಕರ್ನಾಟಕ ನಮ್ಮ ರೊಟ್ಟಿ ಪಲ್ಯ ಇಷ್ಟ ಆಕೈತಿ ಅದನ್ನು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮದು ಉತ್ತರ ಕರ್ನಾಟಕ ಊಟ ಹೆಲ್ದಿ ಊಟ ಅಂತಲೇ ಹೇಳ್ಬೋದು ಆಮೇಲೆ ನಿಮಗೆ ಈ ವ್ಲಾಗ್ನ ಆ್ಯಕ್ಚುಲಿ ಸಂಡೇ ವ್ಲಾಗ್ ಒಂದು ಸ್ವಲ್ಪ ಹಾಕೋಕೆ ಲೇಟ್ ಆಗಿರ್ಬೋದು ಬಟ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್ ಬಾಯ್